ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಐಶು ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಇವತ್ತು ಗರಿ ಗರಿ ಕ್ರಿಸ್ಪಿ ಕಬಾಬ್ನ ಜಸ್ಟ್ 2 ಇಂಗ್ರೀಡಿಯೆಂಟ್ಸಿಂದ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನಿಲ್ಲೊಂದು 1/4 kg ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ನೀರಿಲ್ಲದೆ ಇರೋ ಥರ ಶೋಧಿಸ್ಕೊಂಡು ಇಟ್ಕೊಳ್ಳಿ. ಸೊ ಅದಕ್ಕೆ ತೇಜು ಕಬಾಬ್ ಮಸಾಲ ಮತ್ತು ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಜಾಸ್ತಿ ಖಾರ ತಿನ್ನೋದಾದರೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲ ಎರಡನ್ನೂ ಸ್ಕಿಪ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಸ್ಟ್ ಅದು ಫ್ಲೇವರ್ಗೆ ಅಷ್ಟೇ. ಮಿರ್ಚಿ ಪೌಡರು ಕೂಡ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಕಬಾಬ್ ಪೌಡರಲ್ಲೇ ಸಫಿಷಿಯೆಂಟ್ ಆಗಿರೋಷ್ಟು ಉಪ್ಪು ಇರುತ್ತೆ, ಸೊ ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೋಬೇಡಿ. ಬೇಕು ಅಂದರೆ ಖಾರಕ್ಕೆ ತಕ್ಕಷ್ಟು ಮಿರ್ಚಿ ಪೌಡರ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಕಬಾಬ್ ಪೌಡರ್ ಆ್ಯಂಡ್ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಅದೆಲ್ಲದಕ್ಕೂ ಪೀಸ್ಗೆ ಕೋಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಿನಿಮಮ್ 1 hour ಆದರೂ ಬಿಡಬೇಕಾಗುತ್ತೆ. ಎಲ್ಲ ಟೈಮ್ ಇಲ್ಲ ಜಾಸ್ತಿ ನಮ್ಮ ಹತ್ರ ಅಂತ ಅಂದರೆ ಒಂದು 1/2 hour ಆದರೂ ಬಿಡಿ. 1/2 hour ಅಥವಾ 1 hour ಬಿಟ್ಟಾದಮೇಲೆ ಆಯಿಲ್ ಕಾಯ್ದಿದೆ, ಆಯಿಲ್ಗೆ ಒಂದೊಂದೇ ಪೀಸ್ನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಬಬಲ್ಸ್ ಬರ್ತಾ ಇದೆ. ಸೊ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಸೌಟಲ್ಲಿ ಅದನ್ನು ತಿರುಗಿಸ್ಕಾಡೋದಕ್ಕೆ ಹೋಗಬೇಡಿ. ಸೊ ಯಾಕೆಂದರೆ ಅದು ಬಾಣಲೆಗೆ ಅಂಟ್ಕೊಬಿಟ್ಟಿರುತ್ತೆ, ಬರಲ್ಲ. ಅದು ಒಂದು ಸ್ವಲ್ಪ ಟೈಮ್ ಹೋದ್ಮೇಲೆ ಅದಾಗೇನೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಆವಾಗ ಅದನ್ನಕ್ಕೆ ಸೌಟ್ ಹಾಕ್ಕೊಂಡು ನೀಟಾಗಿ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸೌಟಾಗಿ ಮೇಲೆ ಕೆಳಗೆ ಪೀಸಸ್ನ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಒಂದೇ ಕಡೆ ಇಟ್ಟರೆ ಅದು ಒಂದೇ ಕಡೆ ಪೀಸ್ ಬೇಯುತ್ತೆ ಅಷ್ಟೇ. ಎಲ್ಲ ಕಡೆ ನೀಟಾಗಿ ಬೇಯಬೇಕಲ್ವ, ಅದಕ್ಕೆ ಮೇಲೆ ಕೆಳಗೆ ಸೌಟನ್ನ ಆಡಿಸ್ಕೊಂಡು ಈ ಥರ ಅದನ್ನು ಬೇಯಿಸ್ಕೊಳ್ಳಿ. ನೋಡಿ ಇಲ್ಲಿ ನಾನು ಸ್ವಲ್ಪ ಫ್ಲೇವರ್ಗೆ ಅಂತ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಬಬಲ್ಸ್ ಮೊದಲು ಜಾಸ್ತಿ ಇತ್ತು, ಈಗ ಆಯಿಲಲ್ಲಿ ಬಬಲ್ಸ್ ಕಡಿಮೆ ಆಗ್ತಿದೆ. ಕಡಿಮೆ ಆಯ್ತಾ ಬರ್ತಾ ಇದೆ ಅಂದರೆ ಅದು ಪೀಸಸ್ಸು ಬೆಂದಿದೆ ಅಂತಲೇ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲಿ 5 to 6 minutes ಬೇಯಿಸ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಮಾತ್ರ ಬೆಂದಿರೋ ಥರ ಕಾಣುತ್ತೆ ಅಷ್ಟೇ, ಒಳಗೆ ಪೀಸಸ್ ಬೆಂದಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ಕೆಳಗೆ ಮಾಡಿ ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಕಬಾಬ್ ರೆಡಿಯಾಗಿದೆ. ಸೊ ಇದನ್ನೊಂದು ಪ್ಲೇಟ್ಗೋ ಅಥವಾ ಬೌಲ್ಗೋ ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಬಾಬು ಎಷ್ಟು ಕಲರ್ಫುಲ್ಲಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿದೆ. ಸೊ ನಾನು ನೆಕ್ಸ್ಟ್ ಇನ್ನೊಂದು ಟೈಮು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ಕೂಡ ಆಯಿಲ್ಗೆ ಪೀಸಸ್ನ ಹಾಕ್ಕೊಂಡು ಸ್ವಲ್ಪ ದೂರನೇ ಹಾಕ್ಕೊಂಡು ಅದನ್ನು ಕೂಡ ಸೇಮ್ ಮೊದಲೇಗೆ ಮಾಡಿದ್ರು ಹಾಗೇನೇ ನೀಟಾಗಿ ದೂರನೇ ಹಾಕ್ಕೊಂಡು ಅದು ಸ್ವಲ್ಪ ಇದು ಬಾಣಲೆನ ಕೆಳಗಡೆ ಎಣ್ಣೆಗೆ ಅಂಟ್ಕೊಂಡಿರುತ್ತೆ, ಅದು ಬಿಟ್ಟು ಮೇಲೆ ಬಂದಾಗ ಈ ಥರ ಸೌಟಲ್ಲಿ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇದು ಕೂಡ ಫ್ಲೇವರ್ಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಸೊ ಈಗ ಬಬಲ್ಸ್ ಕೂಡ ಕಡಿಮೆ ಆಗಿದೆ, 5 to 6 minutes ಕೂಡ ಆಗಿದೆ. ಸೊ ಇವಾಗ ಇಲ್ಲಿ ಕೂಡ ಕಬಾಬು ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಸೊ ಇದನ್ನು ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ನೀವು 1/2 hour 1 hour ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟರೆ ಚಿಕನ್ ತುಂಬ ಸ್ಪೈಸಿ ಆ್ಯಂಡ್ ತುಂಬ ಸಾಫ್ಟಾಗಿ ಬಂದಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ನಾವು ಈವ್ನಿಂಗ್ಗೆ ಸ್ನ್ಯಾಕ್ಸಾಗಿ ಕೂಡ ತಿನ್ಕೋಬೋದು, ಇಲ್ಲಾಂದರೆ ಸೈಡ್ ಡಿಶ್ಶಾಗಿ ಕೂಡ ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ಯಾರಿಗೆ ಅಂದರೆ ಕಬಾಬ್ ಅಂದರೆ ಇಷ್ಟರಲ್ಲ, ನಾವು ಹೊರಗಡೆ ರೋಡ್ ಸೈಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಹೈಜಿನಿಕ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ಒಂದು ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಕಮೆಂಟಲ್ಲಿ ಹೇಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಇನ್ನೂ ಹೆಚ್ಚು ಹೊಸ ನ್ಯೂ ರೆಸಿಪಿಗಳನ್ನ, ಯೂನಿಕ್ ಆಗಿರೋವಂಥ ರೆಸಿಪಿಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. ಬಾಯ್.